ಕಡಗೋಲು ಕೃಷ್ಣನ ಉಡುಪಿಯಲ್ಲಿ ಮಕರ ಸಂಕ್ರಾಂತಿಯ 3 ತೇರಿನ ಉತ್ಸವ ಅತ್ಯಂತ ವೈಭವದಿಂದ ನೆರವೇರಿತು. ಅಕಾಲಿಕವಾಗಿ ಸುರಿದ ಮಳೆಯಿಂದಾಗಿ ಭಕ್ತರ ಸಂಭ್ರಮ ಕಡಿಮೆಯಾದರೂ ಉತ್ಸವದ ವೈಭವ ಮಾತ್ರ ಕುಂದಲಿಲ್ಲ. ಈ ಬಾರಿ ಸ್ಥಳೀಯ ಕೃಷ್ಣ ಭಕ್ತರು ಮಾತ್ರವಲ್ಲದೆ ವಿದೇಶದ ಅತಿಥಿಗಳು ಕೂಡ ಉತ್ಸವಕ್ಕೆ ಸಾಕ್ಷಿಯಾದರು. ಹೌದು, ಕಡಗೋಲು ಹಿಡಿದು ನಿಂತ ಉಡುಪಿ ಕೃಷ್ಣನಿಗೆ ಮಕರ ಸಂಕ್ರಾಂತಿಯ ದಿನ ಪ್ರತಿಷ್ಠಾ ಉತ್ಸವದ ವಿಶೇಷ. ಮಕರ ಸಂಕ್ರಾಂತಿಯಂದೇ ಆಚಾರ್ಯ ಮಧ್ವರು ಕೃಷ್ಣದೇವರನ್ನ ಪ್ರತಿಷ್ಠಾಪಿಸಿದ್ರು. ಹಾಗಾಗಿ ಸಪ್ತೋತ್ಸವ ಸಹಿತ ಕೃಷ್ಣನಿಗೆ 3 ತೇರಿನ ಉತ್ಸವ ಶತಮಾನಗಳಿಂದ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಬಾರಿಯೂ ಅತ್ಯಂತ ವೈಭವದಿಂದ ರಥೋತ್ಸವ ನಡೆಯಿತು. ಆದರೆ ಅಕಾಲಿಕವಾಗಿ ಮಳೆ ಸುರಿದ ಕಾರಣ ಭಕ್ತರ ಸಂಭ್ರಮ ಮಾತ್ರ ಕಳೆಗುಂದಿತು. ಸರಿಯಾಗಿ ತೇರು ಹೊರಡುವ ವೇಳೆಯಲ್ಲಿ ಗುಡುಗು ಸಿಡಿಲು ಸಹಿತ ತುಂತುರು ಮಳೆ ಆರಂಭವಾಯಿತು. ಆದರೆ ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಭಕ್ತರು 3 ತೇರಿನ ಉತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ. ಉಲ್ಲಾಸ ಉತ್ಸಾಹದಿಂದ ರಥ ಎಳೆದು ಖುಷಿಪಟ್ಟರು. ಹರೇ ಕೃಷ್ಣ ಗೋವಿಂದ ಎಂದು ಅತ್ಯುತ್ಸಾಹದಿಂದ ರಥ ಎಳೆದಿದ್ದಾರೆ. ಮಕರ ಸಂಕ್ರಾಂತಿಯ ಉತ್ಸವದ ದಿನ ಮಳೆ ಬರುವುದು ಅಪರೂಪ. ಈ ತಲೆಮಾರಿನ ಜನ ಹಿಂದೆಂದೂ ಕಂಡಿರದ ಈ ಅಪರೂಪ ವಿದ್ಯಮಾನ ಮಂಗಳಕರವಾಗಲಿದೆ ಎಂದು ಕೃಷ್ಣ ಭಕ್ತರು ಹಾರೈಸಿದ್ದಾರೆ.